ಹೆರ್ತಿಗಾನಹಳ್ಳಿ ಮದರಕುಂಟ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಕೊನೆಯ ಶನಿವಾರ ವಿಶೇಷ ಪೂಜೆ, ರೈಲು ಹಾರನ್ ಮಾಡುವ ಪೌರಾಣಿಕ ಪವಾಡ ಭಕ್ತರನ್ನು ಸೆಳೆಯಿತು. ದೇವನಹಳ್ಳಿ ತಾಲೂಕಿನ ಹೆರ್ತಿಗಾನಹಳ್ಳಿಯ ಪುರಾತನ ಮದರಕುಂಟ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಕಟ್ಟಕಡೆಯ ಶನಿವಾರ ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಭಕ್ತಿಭಾವದಿಂದ ನೆರವೇರಿದವು. ಈ ದೇವಾಲಯದ ಅಪರೂಪವಾದ ಪವಾಡವೆಂದರೆ ದೇವಸ್ಥಾನದ ಪಕ್ಕದಲ್ಲಿ ಹಾದು ಹೋಗುವ ರೈಲು ಪ್ರತಿದಿನ ಹಾರನ್ ಹಾಕದೆ ಮುಂದೆ ಸಾಗುವುದಿಲ್ಲ ಎಂಬ ಭಕ್ತರ ನಂಬಿಕೆ. ಪುರಾಣದ ಪ್ರಕಾರ ಶ್ರೀ ಆಂಜನೇಯ ಸ್ವಾಮಿ ಸ್ವತಃ ಪ್ರತ್ಯಕ್ಷನಾಗಿ ರೈಲಿಗೆ ಅಡ್ಡ ಬಿದ್ದು ಇನ್ನು ಮುಂದೆ ನನ್ನ ದೇವಾಲಯ ಪಕ್ಕದಲ್ಲಿ ಸಾಗಬೇಕಾದರೆ ಹಾರನ್ ಹಾಕಿ ಮುಂದೆ ಹೋಗಬೇಕು ಎಂದು ಷರತ್ತು ಹಾಕಿದ್ದರಿಂದ ಇಂದಿನವರೆಗೂ ಪ್ರತಿದಿನ ರೈಲ್ ಹಾರನ್ ಮಾಡಿ ಸಾಗುತ್ತದೆ. ಈ ಪವಾಡವನ್ನು ಕಂಡು ಭಕ್ತರಲ್ಲಿ ಅಪಾರ ಭಕ್ತಿಭಾವನೆ ಹೆಚ್ಚುತ್ತಿದೆ. ಗ್ರಾಮದ ಭಕ್ತ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ದೇವರ ಮೆರವಣಿಗೆ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಹಿಳೆಯರು ಪೂರ್ಣಕುಂಭ ಕಳಶಗಳನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಕಲಾ ತಂಡಗಳ ತಮಟೆ ಸದ್ದಿನ ನಡುವೆ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಓಂ ಶಕ್ತಿ ಮಾರ್ಗದಮ್ಮ ದೇವರುಗಳು ಮೂರ್ತಿಗಳು ಗ್ರಾಮ ಮಧ್ಯೆ ಸಂಭ್ರಮದಿಂದ ಸಾಗಿದವು. ವಿಶೇಷ ಪೂಜೆ ಪುನಸ್ಕಾರಗಳ ಜೊತೆಗೆ ಅನ್ನದಾಸೋಹವನ್ನು ಸಾವಿರಾರು ಭಕ್ತರಿಗೆ ನೆರವೇರಿಸಲಾಯಿತು. ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಮನೋಚ್ಛ ವಾಂಛೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿದರು. ನಮ್ಮ ಗ್ರಾಮದ ರೈತಾಪಿ ವರ್ಗಕ್ಕೆ ಉತ್ತಮ ಮಳೆ ಬಂದು ಬೆಳೆ ಸಮೃದ್ಧಿಯಾಗಿ ಬೆಳೆಯಲಿ, ಗ್ರಾಮಸ್ಥರು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಎಂದು ಶ್ರೀ ಆಂಜನೇಯ ಸ್ವಾಮಿ ಓಂ ಶಕ್ತಿ ಮಾರ್ಗದಮ್ಮ ದೇವರು ಕರುಣಿಸಲಿ ಎಂದು ಹೆರ್ತಿಗಾನಹಳ್ಳಿ ರಾಮಚಂದ್ರಪ್ಪ ತಿಳಿಸಿದರು. ಹೆರ್ತಿನಹಳ್ಳಿ ಗ್ರಾಮದ ಮದರಕುಂಟೆ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಯುಕ್ತ ವರ್ಷ ಲಾಸ್ಟ್ ಶನಿವಾರ ಕಟ್ಟಕಡೆ ಶನಿವಾರ ಆಂಜನೇಯ ಸ್ವಾಮಿ ಮತ್ತು ಮಾರ್ಗದಮ್ಮ ಓಂ ಶಕ್ತಿ ದೇವಿಯನ್ನು ವಿಜೃಂಭಣೆಗೆ ಉತ್ಸವ ಮಾಡಿಸ್ಬೇಕಂತ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಆಸಕ್ತಿಯಿಂದ ಸಹಕಾರದಿಂದ ನಾವು ಪ್ರತಿ ವರ್ಷ ಲಾಸ್ಟ್ ಶನಿವಾರ ಕಟ್ಟಕಡೆ ಶನಿವಾರ ಆ ದೇವರುಗಳನ್ನು ಉತ್ಸವ ಮಾಡಿಸಿ ಊರಿನ ಗ್ರಾಮಕ್ಕೆ ಶಾಂತಿ ಮತ್ತು ಊರಿನ ಜನಗಳಿಗೆ ಸುಖ ಸಂತೋಷ ತಂದುಕೊಡ್ಲಿ ಅಂತೇಳಿ ಈ ಕಲಾ ತಂಡ ಮತ್ತು ಈ ಮುತ್ತಿನ ಪಲ್ಲಕ್ಕಿಗಳನ್ನು ತರಿಸಿ ಊರಿನಲ್ಲಿ ನಾವು ವಿಜೃಂಭಣೆಯಾಗಿ ಉತ್ಸವವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಶಕ್ತಿ ದೇವಾಲಯದಲ್ಲಿ ಏನೇನು ಕಾರ್ಯಕ್ರಮಗಳಿರುತ್ತೆ? ಮಾಮೂಲಿ ಪೂಜೆ, ಅಮಾವಾಸ್ಯೆ ಪೌರ್ಣಮಿಗೆ ಪೂಜೆ ನಡೆಯುತ್ತೆ. ಮದನಕುಂಟ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ಶನಿವಾರ ಅದ್ದೂರಿಯಾಗಿ ಪೂಜೆಗಳು ನಡೀತೈತೆ. ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಾ ದೇವಾಲಯ ಇದು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಕಟ್ಟಕಡೆ ಶನಿವಾರ ಎಲ್ಲ ದೇವರನ್ನು ತಂದು ಉತ್ಸವ ಮಾಡೋದಕ್ಕೆ ನಮ್ಮೂರಿನ ಗ್ರಾಮಸ್ಥರ ಸಹಕಾರದಿಂದ ಆಂಜನೇಯ ಸ್ವಾಮಿ, ಓಂ ಶಕ್ತಮ್ಮ ಮತ್ತು ಮಾರುತಂಬ. ಲಾಸ್ಟ್ ಟೈಮ್ ಒಂದು 6 ತಿಂಗಳ ಹಿಂದೆ ಒಂದು ಮದ್ದೂರಮ್ಮ, ಮಹೇಶ್ವರಮ್ಮ, ಭದ್ರಕಾಳಮ್ಮ, ಚೌಡೇಶ್ವರಮ್ಮ, ಗಂಗಮ್ಮ ಮತ್ತು ಮುನೇಶ್ವರ ಸ್ವಾಮಿ ದೇವ್ರನ್ನ ತಂದು ಆವತ್ತು ನಾವು ವಿಜೃಂಭಣೆಗೆ ಉತ್ಸವ ಮಾಡಿದ್ದೀವಿ. ನಾವು ಪ್ರತಿ ವರ್ಷ ಇಲ್ಲಿ ಬರಬೇಕಂದ್ರೆ ಭಕ್ತಾದಿಗಳಿಗೆ ಎಲ್ಲಿಂದ ಬಂದರೆ ಬರ್ಬೋದು? ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾರೆ ದೇವಸ್ಥಾನಕ್ಕೆ. ಹೆರ್ತಿಗಾನಹಳ್ಳಿ ರಾಮಚಂದ್ರಪ್ಪ. ಗ್ರಾಮದ ವಾಲ್ಮೀಕಿ ದೇವರ ಪ್ರತಿಮೆ ಮುಂದೆ ಕಲಾ ತಂಡಗಳ ಪ್ರದರ್ಶನ, ಭಕ್ತರ ಹರಕೆ ತೀರಿಸುವ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣ ಎಲ್ಲ ಸೇರಿ ಈ ವರ್ಷದ ಶ್ರಾವಣ ಕೊನೆಯ ಶನಿವಾರದ ಉತ್ಸವವನ್ನು ಮತ್ತಷ್ಟು ವೈಭವಗೊಳಿಸಿತು. ರೈಲಿಗೆ ಹಾರನ್ ಮಾಡಿಸುವ ಅದ್ಭುತ ಪವಾಡವನ್ನೇ ತನ್ನ ಜೀವಾಳವನ್ನಾಗಿ ಮಾಡಿಕೊಂಡಿರುವ ಮದರಕುಂಟ ಆಂಜನೇಯ ಸ್ವಾಮಿ ದೇವಾಲಯ ಈಗ ಭಕ್ತರ ಭರವಸೆಯ ಕೇಂದ್ರವಾಗಿದ್ದು, ದೇವಾಲಯದ ಈ ವಿಶೇಷತೆಯ ನೂರಾರು ಗ್ರಾಮಗಳಿಂದ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ದೇವನಹಳ್ಳಿ. ಒಂದು ಸೆಕೆಂಡ್ Yes, sir.
ಬೇಗ ಈ ಕಡೆ ಬರ್ರಿ ಸೈಡ್ಗೆ ನೋಡ್ರಿ ಬಾರಪ್ಪ ಸಾಕು ವಿಡಿಯೋ. AP ಕೃಷ್ಣಪ್ಪ ಅಂತ ನಾನು ಕನ್ಮಂಗಲ ಇದರಲ್ಲಿ ನಾನು ಪ್ರೆಸಿಡೆಂಟ್ ಮಾಡವ್ರೆ ಒಂದು ಸಂಘ ಮಾಡಿದ್ದೀವಿ. ಸಂಘ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಮತ್ರಕುಂಟ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಉದ್ಧಾರ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತಿದ್ದೀವಿ. ಇದು ಹಿಂದೆ ಜೋಡಿದಾರದ್ದು, ಆ ಜೋಡಿದಾರರು ನಮಗೆ ಬಿಟ್ಕೊಟ್ಟಿಲ್ಲ. ನಾವು ಭಕ್ತಾದಿಗಳೆಲ್ಲ ಸೇರಿ ಮಾಡಿದ್ದೀವಿ. ಇವತ್ತು ಸಾವಿರಾರು ಜನ ಸೇರ್ತಾರೆ, ಆಮೇಲೆ ನೂರಾರು ಜನ ಅನ್ನಸಂತರ್ಪಣೆ ಇವೆಲ್ಲ ಮಾಡಿ ಇದು ಮಾಡ್ತಾವ್ರೆ. ಆದರೆ ಇಷ್ಟು ಸತ್ಯ ಇಲ್ಲಿದ್ದು ಇಲ್ಲೇ ನಡೆಯಲ್ಲ. ಇವತ್ತು ರೈಲು ಬಂದರೆ ಇಲ್ಲಿ ಕೂಡಿಸೇ ಆಚೆ ಹೋಗೋದು. ಅದರಿಂದ ಸುತ್ತಮುತ್ತ ಹಳ್ಳಿಗಳವರು ಈ ಮದರಕುಂಟ ಆಂಜನೇಯ ಸ್ವಾಮಿ ದೇವರು ಅಂತಂದರೆ ಮಹಾಭಕ್ತಾದಿಗಳು. ಒಳ್ಳೆಯದಾಗ್ತದೆ. ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಇದರಲ್ಲೂ ಈ ಅಪ್ಪನ ಹೆಸರು ಹೇಳಿಬಿಟ್ರೆ ಒಂದು ಚೂರು ಏನು ತೊಂದರೆಗಳಾಗ್ತಾ ಇಲ್ಲ. ಅದರಿಂದ ಈ ಮದರಕುಂಟ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವು ಇನ್ನೂ ಅಭಿವೃದ್ಧಿ ಮಾಡಿ ಕಟ್ಟಡ ಇದು ಮಾಡಿ ದೇವಸ್ಥಾನ ಕಟ್ಟೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ. ನಾವು ಕನ್ಮಗಲ್ ಪಂಚಾಯಿತಿಯಿಂದ ಇದು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. 9 ಜನ ಮೆಂಬರ್ಗಳಿದ್ದೀವಿ. ನಾನು ಪ್ರೆಸಿಡೆಂಟ್ ಮಾಡವ್ರೆ. ಅದರಿಂದ ಎಲ್ಲಕ್ಕೂ ಕಾರ್ಯಗಳೆಲ್ಲ ಮಾಡಿಸಿ ಇದು ಮಾಡಿಕೊಡ್ತಾ ಇದ್ದೀವಿ. ಅದರಿಂದ 10 ಜನ ಸಹಕಾರನೂ ಕೊಡ್ತಾವ್ರೆ. ಇಲ್ಲಿ ಹೂವು ಅದು ಇದು ನಮ್ಮ ಸ್ವಾಮಿಗಳು, ಆಮೇಲೆ ಪೂಜಾರರು ಒಂದು ವರ್ಷಕ್ಕೆ ಒಬ್ಬೊಬ್ಬರನ್ನ ಕನ್ಮಂಗಲ ಹಿಂದೆ ಪುರಾತನ ಕಾಲದಿಂದ ಇದರಲ್ಲಿ ಬಂದಿದ್ದು ಇದು ಮಾಡ್ಕೊಂಡು ಹೋಗ್ತಾವ್ರೆ. ಒಂದೊಂದು ವರ್ಷ ಒಬ್ಬೊಬ್ಬರದು ಅವರು ಚೆನ್ನಾಗಿ ಮಾಡ್ತಾವ್ರೆ. ಭಕ್ತಾದಿಗಳನ್ನು ಸೇರಿಸ್ಬೇಕು. ಇವತ್ತು ದೇವಸ್ಥಾನ ಅನ್ನೋದು ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡಬೇಕು. ಮಾಡಿದ್ರೆ ಎಲ್ರಿಗೂ ಭಕ್ತಿ ಉಂಟು. ಅವರು ಕಷ್ಟ ಬಿದ್ದು ಪೂಜಾರಿಗಳನ್ನು ಮಾಡ್ತಾವ್ರೆ. ಅವ್ರಿಗೂ ಭಗವಂತನು ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ. ಅವ್ರಿಗೂ ಏನೋ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಸಹಾಯ ಮಾಡ್ತಾನೆ. ಅದರಿಂದ ಮದರಕುಂಟ ಆಂಜನೇಯ ಸ್ವಾಮಿ ಇಂದು ಪುರಾತನ ಕಾಲದ ದೇವಸ್ಥಾನ ಇದು. ಅದರಿಂದ 100 ಜನ ಭಕ್ತಾದಿಗಳು ಸೇರ್ತಾರೆ. 5 ವಾರನೂ ವಿಪರೀತ ಅನ್ನ ಸಂತರ್ಪಣೆ ಮಾಡವ್ರೆ. ಒಂದು ಸೆಕೆಂಡ್ ಬೇಗ ಈ ಕಡೆ ಬರ್ರಿ ಸೈಡ್ಗೆ ನೋಡ್ರಿ ಬಾರಪ್ಪ ಸಾಕು ವಿಡಿಯೋ.